ವೀಕ್ಷಕರೇ, ದೇವಿಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಮಾರ್ಚ್ 11 ಬುಧವಾರ. ಈ 7 ರಾಶಿಯವರಿಗೆ ಗೋಲ್ಡನ್ ಟೈಮ್. ನಾಳೆ ಬೇಡ ಬೇಡ ಅಂದ್ರೂ ಆ ಕುಬೇರ ದೇವರ ಕೃಪಾ ಆಶೀರ್ವಾದದಿಂದ ಸಖತ್ತು ಶ್ರೀಮಂತರಾಗುತ್ತಾರೆ. ಅದು ಯಾವ್ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ನೋಡುವ. ನಾಳೆ ಮಾರ್ಚ್ 11ನೇ ತಾರೀಕು ಬುಧವಾರ. ನಾಳೆಯಿಂದ 7 ರಾಶಿಯವರಿಗೆ ಗೋಲ್ಡನ್ ಟೈಮ್. ಆ ಕುಬೇರ ದೇವರ ಕೃಪಾ ಆಶೀರ್ವಾದದಿಂದ ಅವ್ರಿಗೆ ಬೇಡ ಬೇಡ ಅಂದರೂ ಹಣ ದೊರಕಲಿದೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಲ್ಪಟ್ಟಿದಂತೆ ಪ್ರಗತಿ ದೊರಕುವ ಸಂದರ್ಭ ಇದಾಗಿದೆ. ವ್ಯಾಪಾರದಲ್ಲಿ ಬಹಳಷ್ಟು ವೃದ್ಧಿಗೊಳಿಸುವ ಲಾಭ ಕೂಡ ಕಂಡು ಬರ್ತಾ ಇದೆ. ಈ ಅವಧಿಯಲ್ಲಿ ಆಸ್ತಿ ಯಾವ್ದಾದ್ರು ಖರೀದಿ ಮಾಡ್ಕೊಳ್ಳೋಕೆ ನಿಮಗೆ ಯೋಗ ಕೂಡ ಕೂಡಿ ಬರ್ತಾ ಇದೆ. ಸಮಾಜದಲ್ಲಿ ಬಹಳಷ್ಟು ಖ್ಯಾತಿ, ಗೌರವದಲ್ಲಿ ಬಹಳಷ್ಟು ವೃದ್ಧಿಯನ್ನ ಕಾಣ್ತಾರೆ. ಕೆಲಸಕ್ಕೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಜನಗಳು ಬಡ್ತಿಯನ್ನ ಕಾಣ್ತಾರೆ ಅವ್ರ ಹೋಗೋ ಕೆಲಸದಲ್ಲಿ. ವಿವಾಹಿಕ ಜೀವನವು ಬಹಳಷ್ಟು ಮಾಧುರ್ಯತೆಯಿಂದ ಕೂಡಿರುತ್ತೆ. ಜೊತೆಗೆ ಧನ ಸಂಪತ್ತು ಸಂಬಂಧಪಟ್ಟಂತೆ ಬಹಳಷ್ಟು ಅದರಲ್ಲಿ ಉತ್ತಮ ಫಲವನ್ನೇ ಪಡ್ಕೊತೀರಾ ನೀವು. ಈ ಅವಧಿಯಲ್ಲಿ ನೀವು ಹಣವನ್ನು ಯಾರಿಗಾದರೂ ಸಾಲದಲ್ಲಿ ನೀಡಿದರೆ ಆ ಹಣವು ಈ ಸಮಯದಲ್ಲಿ ವಾಪಸ್ಸು ಸಿಗ್ತದೆ. ಜೊತೆಗೆ ಹೂಡಿಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ನಿಮಗೆ ಉತ್ತಮ ಲಾಭವನ್ನೇ ಕಂಡು ಬರ್ತಾ ಇದೆ. ಹೊಸದಾಗಿ ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತಿರೋರಿಗೆ, ಜೀವನದಲ್ಲಿ ಮುಂದೆ ಹೋಗಬೇಕು ಅಂತಿರೋರಿಗೆ ಇದು ಉತ್ತಮ ಸಮಯ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಿರೋರ ಈ ರಾಶಿಯ ಜನರು ಮತ್ತೆ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಯಶಸ್ಸು ಪಡ್ಕೊತಾರೆ. ಜೊತೆಗೆ ಸಹೋದರ ಸಹೋದರಿಯಿಂದ ಲಾಭ ಕೂಡ ದೊರಕುತ್ತೆ ಅಂತ ಈ ಸಮಯದಲ್ಲಿ ನಿಮಗೆ ಹೇಳಬಹುದು. ಒಟ್ಟಿನಲ್ಲಿ ನಿಮಗೆ ಈ ಒಂದು ಸಂದರ್ಭ ಪೂರ್ತಿಯಾಗಿ ನಿಮಗೆ ಪ್ರಗತಿಯನ್ನೇ ತಂದುಕೊಡುವಂಥ ಸಂದರ್ಭ ಆಗಿರುತ್ತೆ. ಆತ್ಮವಿಶ್ವಾಸ, ಪ್ರಗತಿ, ಆರ್ಥಿಕ ಪ್ರಗತಿಯಲ್ಲಿ ತುಂಬ ಹೆಚ್ಚಳವಾಗಿ ಕಾಣ್ತೀರ ಅಂತ ಹೇಳ್ಬೋದು. ಈ ಎಲ್ಲ ಪ್ರಗತಿಗಳು ದೊರಕುವ ಎಲ್ಲ ಲಕ್ಷಣಗಳು ಸಮೇತ ನಿಮಗೆ ಗೋಚರವಾಗ್ತಾ ಇದೆ. ಕೆಲಸ ವ್ಯಾಪಾರ ಸಂಬಂಧಪಟ್ಟಂತೆ ನೀವು ಪ್ರಗತಿಯನ್ನ ಕಾಣ್ತೀರಾ. ಆ ವ್ಯಕ್ತಿತ್ವ, ನೀವು ಮಾತನಾಡೋ ಶೈಲಿ ಈ ಅವಧಿಯಲ್ಲಿ ಬಹಳಷ್ಟು ಆಕರ್ಷಕವಾಗಿರುತ್ತೆ. ದೊಡ್ಡ ಅವಕಾಶಗಳು ನಿಮ್ಮ ಕೈ ಸೇರುತ್ತೆ ಈ ಸಂದರ್ಭದಲ್ಲಿ. ಅದರ ಜೊತೆಗೆ ಹೆಚ್ಚಿನ ಮಾರ್ಗಗಳಿಂದ ನಿಮಗೆ ಧನ ಸಂಪತ್ತು ಮಾಡುವ ಯೋಗ ಕೂಡ ನಿಮಗೆ ಕಂಡು ಬರ್ತಾ ಇದೆ. ಇನ್ನು ಜನರ ನಾಯಕತ್ವ ಹೆಚ್ಚಾಗುವ ಮತ್ತಷ್ಟು ದಾರಿಗಳು ನಿಮಗೆ ಕಾಣ್ತಾ ಇದೆ. ವಿಶೇಷವಾಗಿ ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡ್ತಿರೋಂಥ ನಾಯಕತ್ವ ಜನರು ಅಪಾರ ಲಾಭ ದೊರಕುತ್ತೆ ಅಂತ ಹೇಳ್ಬೋದು. ಈ ಅವಧಿಯಲ್ಲಿ ಹೊಸ ಸಂಪತ್ತನ್ನ ಖರೀದಿಸಿ ಅದರಿಂದ ಕೂಡ ನೀವು ಸಾಕಷ್ಟು ಲಾಭವನ್ನೇ ಕಾಣ್ತೀರಾ. ಜೊತೆಗೆ ನೀವು ಹಠಾತ್ ಲಾಭ ಮತ್ತೆ ಆ ಲಾಭದ ಮೊತ್ತವನ್ನ ಕೂಡ ಕಂಡ್ಕೊಂತೀರಾ ಅಂತ. ಪಾಲುದಾರಿಕೆಯಲ್ಲಿ ಕೆಲಸ ಮಾಡೋರಿಗೆ ಶುಭ ಫಲಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ. ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಶುಭಕರವಾಗಿದ್ದು ನಿಮ್ಮ ಎಲ್ಲ ಬಾಕಿ ಇರುವ ಪೂರ್ಣ ಕೆಲಸಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ. ನೆಮ್ಮದಿಯಿಂದ ಕೂಡಿರುವ ಜೀವನ ನಡೆಸುವ ಅವಕಾಶ ಕೂಡ ನಿಮಗೆ ಸಿಗುತ್ತೆ. ವಿಶೇಷವಾಗಿ ನಿಮಗೆ ಸಾಕಷ್ಟು ಲಾಭ ಮತ್ತೆ ಅದರ ಜೊತೆಗೆ ನೆಮ್ಮದಿ ಒಂದಷ್ಟು ಸಿಗುವಂತ ಲಕ್ಷಣಗಳು ಗೋಚರವಾಗ್ತಾ ಇದ್ದು, ಓದು ಪರೀಕ್ಷೆಗಳಲ್ಲಿ ನೀವು ಬರೆಯೋ ಪರೀಕ್ಷೆಗಳಲ್ಲಿ ನಿಮಗೆ ತುಂಬಾ ಯಶಸ್ಸು ಸಿಗ್ತಾ ಇದೆ ಅಂತ ಹೇಳ್ಬೋದು. ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಯೋಗ ಕೂಡ ನಿರ್ಮಾಣವಾಗ್ತಾ ಇದ್ದು, ನಿಮ್ಮ ಮನೆಯಲ್ಲಿ ಕೂಡ ಎಲ್ಲರೂ ಸೇರಿ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡುವ ಯೋಗ ಕೂಡ ಉತ್ತಮ ಫಲಿತಾಂಶ ಅದರಲ್ಲಿ ಕಂಡುಕೊಳ್ತೀರಾ. ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ನೋಡೋದಾದ್ರೆ, ಧನು ರಾಶಿ, ಕಟಕ ರಾಶಿ, ಮೀನ ರಾಶಿ, ವೃಷಭ ರಾಶಿ, ಮೇಷ ರಾಶಿ, ಮಿಥುನ ರಾಶಿ, ತುಲಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ, ಹಾಗೆ ಕುಬೇರ ದೇವರಿಗೋಸ್ಕರ ಒಂದು ಲೈಕ್ ಮಾಡಿ.